ಹಲೋ. ಹಾ. ಓ, ಬನ್ನಿ ಬನ್ನಿ ಬನ್ನಿ. ಏನು ಹೊಲ್ದತ್ರ ಹುಡಿಕೊಂಡು ಬಂದ್ಬಿಟ್ಟಿದ್ರಲ್ಲ? ನೀವು ದೊಡ್ಡ ಸೆಲೆಬ್ರಿಟಿ ಅಲ್ವಾ? ನಿಮ್ಮ ಹತ್ರ ಆಟೋಗ್ರಾಫ್ ತಗೋಬೇಕಲ್ಲ, ಅದಕ್ಕೇನೆ ಬಂದಿದ್ದೀನಿ. ನಿಮಗೆ ನಾನು ಎಷ್ಟು ದಿನ ಆಯಿತು ಹೇಳಿ, ನನಗೂ ಮದುವೆನ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಹೇಳಿ ಸುಮಾರು ದಿನ ಆಯಿತು. ಆದರೂ ನೀವು ಮಾಡಿದ್ದನ್ನೇ ಮಾಡ್ತಾ ಇದ್ದೀರಾ. ನಿಮಗೇನು ತಲೆ ಕೆಟ್ಟಿಲ್ಲ ತಾನೇ? ನೋಡಿ, ಮನೇಲಿ ಸುಮ್ಮನೆ ಎಲ್ಲದಕ್ಕೂ ತಯಾರಿ ಮಾಡ್ಕೊತಾವ್ರೆ. ನನಗೆ ಅಷ್ಟೊಂದು ಟೈಮ್ ಇಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ. ನಿಮಗೆ ನಾನು ಹೇಳಿದ್ದೀನಿ ತಾನೇ, ಹೇಳ್ಬಿಡಿ ಹೇಳ್ಬಿಡಿ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಹೇಳಿದ್ರೆ ಇಲ್ವಾ? ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂತಾನೇ ಅನ್ಕೊಂಡೆ. ಆದ್ರೆ ಏನ್ ಮಾಡ್ಲಿ, ನಮ್ಮ ಮನೇಲಿ ಯಾರು ನನ್ನ ಮಾತು ಕೇಳಕ್ ರೆಡಿನೇ ಇಲ್ಲ. ಏನಾದ್ರು ಮಾತಾಡಕ್ಕೆ 2 ನಿಮಿಷ ಬನ್ನಿ ಅಂತ ಕರೆದ್ರೆ ಸಾಕು, ಹಿಂಗ್ ಬರ್ತಾರೆ ಹಿಂಗ್ ಓಡೋಗ್ತಾರೆ, ಹಿಂಗ್ ಬರ್ತಾರೆ ಹಿಂಗ್ ಓಡೋಗ್ತಾರೆ. ಏನ್ ಮಾಡ್ಬೇಕು ಅಂತ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಅದ್ರಲ್ಲೂ ನಮ್ಮ ಅಪ್ಪ ಅಮ್ಮನ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಿ, ಬೇರೆ ವಿಷಯ ಮಾತಾಡೋಕ್ಕೂ ಈ ವಿಚಾರ ಮಾತಾಡೋಕ್ಕೂ ತುಂಬಾ ವ್ಯತ್ಯಾಸ ಐತಲ್ವಾ? ವಿಚಾರ ಮಾತಾಡಕ್ಕೇನೆ ಏನೋ ಒಂಥರ ಭಯ ಜಾಸ್ತಿ ನನಗೆ. ನೋಡೋಣ. ನಾನು ಆದಷ್ಟು ಹೇಳಕ್ ಪ್ರಯತ್ನ ಪಡ್ತೀನಿ. ವಾಟ್? ಇನ್ನೂ ಹೇಳಿಲ್ವಾ? ಥು, ನೀನೆಲ್ಲ ಹೇಳಿರ್ತೀಯ ಅಂತ ಅನ್ಕೊಂಡು ನನಗಂತೂ ತಲೆ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಯಪ್ಪ, ನೀನು ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀಯ ನೀನು. ಛೀ, ಆಸ್ತಿಗೋಸ್ಕರ ಹಿಂಗೆಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ನೋಡು, ಬಾಯಿ ಐತಿ ಅಂತ ಏನೋ ಮಾತಾಡಕ್ ಹೋಗ್ಬೇಡ. ನನಗದ್ರ ಅವಶ್ಯಕತೆ ಇಲ್ಲ. ಏನಿವಾಗ? ಹಾ, ನೋಡು, ನಿನಗೇನೋ ಸರಿ, ನಾನು ನಿನಗೆ ಮದುವೆ ಕ್ಯಾನ್ಸಲ್ ಮಾಡಿಸ್ಬೇಕಷ್ಟೇ ತಾನೇ? ನಾನು ಮಾಡಿಸ್ತೀನಿ, ತಲೆ ಕೆಡಿಸ್ಕೊಬಿಡ ಬಿಡು. ಅಮ್ಮ ಬರ್ತಾವ್ರೆ, ನಿನಗೇನು ಇಲ್ಲೇ ಕ್ಲಿಯರ್ ಮಾಡಬೇಕು ತಾನೇ? ನಾನು ಮಾಡ್ತೀನಿ. ಮಾಡು, ನಾನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತೀನಿ ಸೈಡಲ್ಲಿ. ನೀನು ಮಾಡ್ತೀಯೋ ಮಾಡಲ್ವೋ ನನಗೂ ಗೊತ್ತಾಗ್ಬೇಕಲ್ವಾ? ಅಮ್ಮ ತಾಯಿ, ನನಗೆ ಯಾವ ಆಸ್ತಿನೂ ಬೇಕಿಲ್ಲ. ಆಸ್ತಿಗೋಸ್ಕರ ನೀನು ಈ ಥರ ಮಾತುಗಳೆಲ್ಲ ಮಾತಾಡಬೇಡ. ಆಸ್ತಿ 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 ಆಸ್ತಿ. ನೋಡು, ನನಗದ್ರ ಅವಶ್ಯಕತೆನೂ ಇಲ್ಲ. ನಾನೀಗ ಗುಡಿಸ್ಲು ನಂಗೆ ನೆಮ್ಮದಿನಾಗೆ ಇದ್ದೀನಿ. ಇದು ನಾನು ಇಷ್ಟಪಟ್ಟು ಕಟ್ಕೊಂಡಿರೋದು. ಇದರಲ್ಲೇ ನನಗೆ ಸ್ವರ್ಗ ಐತೆ. ನಿನ್ನ ಥರ ನನಗೇನು ಬಿಲ್ಡಿಂಗ್ ಕಟ್ಕೊಂಡು ಮಜಾ ಮಾಡಬೇಕು ಅನ್ನೋದು ಯಾವ ಮೈಂಡ್ ಸೆಟ್ಟಲ್ಲೂ ಇಲ್ಲ ನನಗೆ. ಏನೋ ನಮ್ಮಮ್ಮ ಆಸೆ ಪಟ್ಟರು ಅಂತ ಹ್ಞೂ ಒಂದೇ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವ ಇದು ನನಗಿಲ್ಲ. ಸರಿ, ನಮ್ಮಮ್ಮ ಬರ್ತಾವೆ, ನಾನು ಮಾತಾಡ್ತೀನಿ ಬಿಡು. ಇವನು ಮಾತಾಡ್ತಾನೋ ಇಲ್ವೋ ಕಳ್ಳನ ಮಗ. ಇವನ ನಂಬತ್ತಾನೆ ಯಾರು? ಮೊದಲು ಕೇಳಿಸ್ಕೋಬೇಕು. ಇದೇನೋ ನಮ್ಮಮ್ಮ ಓದ್ತಾ ಇದ್ದಂಗೆ ಅವ್ರೆ. ಅಲ್ಲ ಕಣು, ಮದುವೆ ಎಂಗೇಜ್ಮೆಂಟು ಅಂತಾನು ನೋಡ್ದಂಗೆ ಇದು ಯಾಕೋ ಬಂದಿಲ್ಲಿ ಹೊಲ ಜಮೀನು ಅಂತ ಇರ್ತೀಯಾ? ಮದುವೆ ಆದಮೇಲೆ ನಿನ್ನ ಹೆಂಡ್ತಿನ ಕರ್ಕೊಂಡು ಬಂದು ಇಲ್ಲೇ ಇರಿಸ್ಕೊಳ್ಳಿವಂತೆ. ನನಗೇನೂ ಬೇಜಾರಿಲ್ಲ, ಸರಿನಾ? ಆದ್ರೂ ಇವಾಗ ಇಂಥ ಎಂಗೇಜ್ಮೆಂಟ್ ಟೈಮಾಗಿ ನೀನು ಇದೆಲ್ಲ ತಿರ್ಗೋದು ನನಗಂತೂ ಹೊಸಿನೂ ಇಷ್ಟ ಇಲ್ಲ ಕಣಪ್ಪ. ನಡಿ ಸುಮ್ಕೆ ಅನ್ನಿಯ ಮನೆಗೆ. ನೀನು ಹಿಂಗೆ ತಿರ್ಕೊಂಡು ಕುಂತ್ಕೊಬಿಟ್ರೆ ಅಲ್ಲಿ ಮನೆ ಕ್ಯಾಮೆ ಮಾಡೋರು ಯಾರು ಹೇಳು? ಅಮ್ಮ, ಅದು ನಾನು ನಿನ್ನ ಹತ್ರ ಏನೋ ವಿಚಾರ ಮಾತಾಡಬೇಕು ಅಂತ ಅನ್ಕೊಂಡೆ. ಮಾತಾಡೋಣ ಅಂತ. ಹಾ, ಹೇಳು ಏನು ಅಂತ. ಎಂಗೇಜ್ಮೆಂಟ್ಗೆ ನಾವು ಮಾತ್ರ ತಯಾರಿ ಮಾಡ್ಕೊತೀವಿ. ನೀವು ಮಾತ್ರ ಆರಾಮಾಗಿರ್ರಿ. ಅಲ್ಲ ಬಾ ಅಂತ ಹೇಳಿದ್ರು ಬರ್ತಿದ್ದಂಗೆ ಇದೇನು ಮಾಡ್ತಿದ್ಯಾ ಮಹಾ ನೀನು? ಓಹೋ, ಹಿಂದೆನೆ ಬಂದ್ಬಿಟ್ಟ ನೀನು. ನನ್ನ ಮಗ ನೋಡು, ಬಂದು ಗುಡಿಸ್ಲನ್ನಾಗ ಸೇರ್ಕೊಬಿಟ್ಟವನಿ. ಬಾರೋ ಬಾರೋ ಎಂಗೇಜ್ಮೆಂಟ್ಗೆ ಇದು ಮಾಡ್ಕೊಳ್ಳೋ ಅಂದ್ರೂ ಬರ್ತಾನೆ ಇಲ್ಲ. ಅಯ್ಯೋ, ನಾನು ಅದಕ್ಕೆ ಬೈದಾಡ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರೊಳಗಡೆ ನೀನು ಬಂದಿದ್ಯಾ ನೋಡು. ಯಾಕಪ್ಪ ಅಳಿಯ, ಏನಾರ ನಮ್ಮ ಕಡೆ ಏನಾರ ಕಡಿಮೆ ಆಗ್ಬಿಟ್ಟಾಯ್ತಾ ಏನು? ನೋಡಪ್ಪ, ಹಿಂಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನನ್ನ ಮುಖದಲ್ಲಿ ಇವತ್ತು ಖುಷಿ ಇರೋದು ಕಾರಣನೇ ನೀನು ಮದುವೆಗೆಲ್ಲನೂ ಹ್ಞೂ ಅಂತ ಹೇಳಿರೋದಕ್ಕೆನ್ನೆ ನನಗಂತೂ ಖುಷಿ. ನೋಡು, ನನ್ನ ಮಗಳು ಒಂದು ಪಕ್ಷ ಇಷ್ಟ ಇಲ್ಲ ಅಂತ ಹೇಳಿದ್ರು ನಾನಂತೂ ನಿನಗಂತೂ ಮದುವೆನೇ ಮಾಡಿಸ್ತಿದ್ದೆ. ಯಾಕಂದರೆ ನೀನೇನು ನಳಿ ಆಗಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ದಿನ ನಾನಂತೂ ಕನಸೇ ಕಂಡುಬಿಟ್ಟಿದ್ದೀನಿ ಬಿಡು. ನನಗೆ ಆಸ್ತಿ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ ಹೇಳ್ಬಿಟ್ಟು ಎಷ್ಟೋ ದಿನದ ಹಿಂದೆನೇ ವರ್ಷಗಳ ಹಿಂದೆನೇ ಗೊತ್ತಾಗ್ಬಿಡ್ತು. ಮೊದಲು ನಾನು ದುಡ್ಡೇ ಮುಖ್ಯ ಅನ್ಕೋತಾ ಇದ್ದೆ. ದುಡ್ಗಿನ ಗುಣ ಬಾವಣಿಗೆ ಕಣಪ್ಪ ಮುಖ್ಯ. ನಿನ್ನ ಗುಣ ನನಗೆ ಭಾಳ ಇಷ್ಟ ಆಯಿತು ಕಣಪ್ಪ. ಯಾಕೆ ಇಲ್ಲಿ ನಿಂತ್ಕೊಂಡು ಏನಾದರೂ ಬೇಜಾರ? ಏನಾದರೂ ಇದ್ರೆ ಹೇಳಪ್ಪ. ಹೇಳೋದು ಬಿಟ್ಟು ಇವನು ಏನು ಮುಖ ನೋಡ್ಕೊಂಡು ನಿಂತವನಲ್ಲ. ಅಮ್ಮ, ಅದು ಹಾಂ, ಹೇಳು. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ, ಅದು ನನಗೆ ಈ ಈ ಮದುವೆ ಅದು ನನಗೆ ಈ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲಮ್ಮ. ಏಯ್, ಏನು ಮಾತಾಡ್ತಿದ್ಯಾ? ತಲೆನ ಸರಿಯಾಗಿ ಕಣ್ ಮಾತಾಡ್ತಾ ಇದೆಯಾ ತಾನೇ? ಇಷ್ಟು ದಿನ ಸುಮ್ಮನೆ ಇದ್ದು ಇವಾಗ ಯಾಕ್ಲ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕ್ಲ ಹಿಂಗೆ ಮಾತಾಡ್ತಿದ್ಯಾ ಹೇಳ? ಅಲ್ಲಿ ನನ್ನ ಮಗಳು ನಿಂತಿದ್ದಂಗೆ ಅವಳಲ್ಲ, ನನ್ನ ಮಗಳು. ಅಂದರೆ ನನ್ನ ಮಗಳೇ ಇವನು ಬಾಯಿಂದ ಹೇಳಿಸ್ತಾವಳೆ ಅಂತ ಆಯಿತು. ಮಗಳೇ, ನೀನು ನನ್ನ ಮಗಳಾದರೆ ನಾನು ನಿಮ್ಮಮ್ಮ. ನೋಡಿ ಏನು ಮಾಡ್ತೀನಿ ಅಂತ. ಅಯ್ಯೋ ಅಯ್ಯೋ ಅಳಿ ಅಂದರೆ ಅಪ್ಪ, ನನಗೆ ಯಾಕೋ ಒಂಥರ ಎದೆ ನೋವು ಬರ್ತೈತೆ. ನನಗೆ ಎದೆ ನೋವು ಬರಂಗೆ ಆಗ್ತೈತೆ. ಅಯ್ಯೋ ಅಯ್ಯೋ, ಸಮಾಧಾನ ಮಾಡ್ತಾರಚ್ಚು. ನನ್ನ ಮಗ ಏನೋ ತಮಾಷೆ ಮಾಡಿರಬೇಕು. ನನ್ನ ಮಗ ಇಷ್ಟ ಇಲ್ಲ ಅಂತ ಅವ್ನಿಗೆ ಹೇಳೋನೇ ಅಲ್ಲ. ಅವ್ನು ನನ್ನ ಮಹತ್ ಎಂದು ಮೀರೋನೇ ಅಲ್ಲ. ಅಯ್ಯೋ, ಆಯ್ತಿಲ್ಲ ನನಗೆ. ನೋಡು ಮಹಾ, ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಿನ್ನ ಮಗ ಮದುವೆ ಮಾಡ್ಕೊಂಡ್ಲಿ ಬಿಡಲಿ, ನನ್ನ ಮಗಳನ್ನಂತೂ ನಿಮ್ಮ ಮನೆ ಕಳಿಸ್ಕೊಟ್ಬಿಡ್ತೀನಿ. ನೋಡು, ನೀನೇ ನೋಡ್ಕೊಬಿಡು. ನೋಡಪ್ಪ, ಚಿಕ್ಕ ಹುಡುಗಿಂದನೂ ನಾನು ಅಂದ್ಕೊಂಡಿರೋದಷ್ಟೇ, ನೀನೇ ನನ್ನ ನಳಿ ಆಗಬೇಕು ಅಂತ ಹೇಳ್ಬಿಟ್ಟು. ಇದ್ರ ಮ್ಯಾಲೆ ಏನಾದ್ರೂ ಹಂಗು ಹಿಂಗು ಅಂತ ಹೇಳಾದ್ರು ಆಯಿತು ಅಂದರೆ ನಾನಂತೂ ಬದುಕಿರಲ್ಲ ಕಣಪ್ಪ. ನಾನು ಸತ್ತೋಗ್ಬಿಡ್ತೀನಿ. ನಾನು ಸತ್ತೇ ಹೋಗ್ಬಿಡ್ತೀನಿ ನೀನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ. ಯಪ್ಪ, ನಮ್ಮ ಅಮ್ಮಂದಿದೇನು ಹೊಸ ನಾಟಕ. ಮಗನೇ,
ನೀನು ಈ ಥರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಒಬ್ರು ಮನ್ಸು ನೋಯ್ಸಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡ್ತಿದ್ಯಾ? ಯಾರ ಮನ್ಸು ನೋಯಿಸ್ತಾನೆ ಇರಲಿಲ್ಲ ನೀನು. ನಿನಗೇನಿಲ್ಲ ಬಂದಿರೋ ದೊಡ್ಡ ರೋಗ? ಯಾಕ್ಲ ಹಿಂಗೆ ಮಾತಾಡ್ತಾ ಇದೀಯಾ? ನನ್ನ ಮಗನಿಲ್ಲ ನೀನು. ಆಗ್ತಿಲ್ಲ ನನಗೆ. ನಾನು ಬದುಕಿರಲ್ಲ. ನಾನಂತೂ ಒಂದು ಕ್ಷಣನೂ ಬದುಕಿರಲ್ಲ ಮಹಾ. ನಾನು ಹೊರಟೋಗ್ಬಿಡ್ತೀನಿ. ಸತ್ತೋ. ಅಯ್ಯೋ ಸಮಾಧಾನ ಮಾಡ್ಕ. ನಾನಿದ್ದೀನಲ್ಲ, ನಾನು ಒಪ್ಪಿಸ್ತೀನಿ ನನ್ನ ಮಗುನ. ನೀನು ಸಮಾಧಾನ ಮಾಡ್ಕ. ನೀನು ಇಷ್ಟೊಂದೆಲ್ಲ ನೀನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡು, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಸರಿನಾ? ಲೋ ಮಗನೇ, ಹೋಗ್ಲಾ? ಗಾಡಿ ತೆಗಿ, ಹೋಗ್ಲಾ? ಆಸ್ಪತ್ರೆಗೆ ಹಂಗೆ ನೀ ಕರ್ಕೊಂಡು ಹೋಗಿ ಬಂತೆ. ಬ್ಯಾಡ ಬ್ಯಾಡ, ನಾನು ಎಲ್ಗೂ ಹೋಗಲ್ಲ. ನಿನ್ನ ಮಗ ಎಂಗೇಜ್ಮೆಂಟೇ ಬೇಡ ಅಂತ ಹೇಳಿದ್ಮೇಲೆ ನಾನಿನ್ನು ಹೋಗ್ಬಿಟ್ಟು ಏನು ಮಾಡಲಿ? ಇಲ್ಲ, ನಾನು ಇನ್ನೇ ಸತ್ತೋಗ್ಬಿಟ್ರು ಪರವಾಗಿಲ್ಲ. ನನಗಂತೂ ನಿನ್ನ ಮಗ ನಿನಗೆ ನನ್ನ ಅಳಿಯ ಆಗಬೇಕು ಅಷ್ಟೇ ನಿನಗೆ ಆಸೆ. ನಿನ್ನ ಮಗನೇ ಹಿಂಗೆ ಹೇಳ್ಬಿಟ್ರೆ ನಾನು ಇನ್ನು ಏನು ಮಾಡಲಿ ಹೇಳು? ಅಯ್ಯೋ ಅತ್ತೆ, ಆಕ್ಚುಲಿ ನಾನು ತಮಾಷೆ ಮಾಡಿದೆ ಅಷ್ಟೇ. ನೀವು ಇದನ್ನೇ ಸೀರಿಯಸ್ ತಗೋಬಿಟ್ರಾ? ಏಯ್, ನಿನಗೆ ತಮಾಷೆ ಯಾವಾಗ ಮಾಡಬೇಕು ಅಂತ ಪ್ರಜ್ಞೆ ಇಲ್ವಲ್ಲ ನಿನಗೆ? ಏನ್ಲ ನಿನಗೆ ತಲೆಗೆಲೆ ಕೆಟ್ಬಿಟ್ಟೈತಾ ಏನು? ಹಾ, ಅವಳಿಗೆ ಎದೆ ನೋಯ್ತೈತೆ ಅಂತ ಎದೆ ಹಿಡ್ಕೊಂಡವಳೆ. ಇಂಥ ಟೈಮಾಗ ತಮಾಷೆ ಮಾಡ್ತೀಯಲ್ಲ ನೀನು? ಆಮ ಸುಮ್ಮನೆ ತಮಾಷೆಗೆ ಹಂಗಂದೆ, ಅಷ್ಟಕ್ಕವ್ರಿಗೆ ಎದೆ ನೋವು ಬಂದ್ಬಿಡ್ತು. ಆಮ್ ಸಾರಿ. ಯಾವ ಟೈಮಾಗ ಏನು ಮಾತಾಡಬೇಕು ಅಂತ ಕಲ್ತಿಲ್ಲ. ಇಷ್ಟು ದಿನ ಸರಿಯಾಗೇ ಇದ್ದೆ, ಈಗ ನಿಂಗೆ ತಲೆ ಕೆಟ್ಬಿಟ್ಟೈತೆ ಅಂತ ಅನ್ನಿಸ್ತೈತೆ. ರಚ್ಚು, ನಿನಗೇನು ಆಗಿಲ್ಲ ತಾನೇ? ನಿನ್ನ ಮಗ ತಮಾಷೆ ಅಂತ ಹೇಳಿದ ತಕ್ಷಣ ನನಗೆಲ್ಲ ಸರಿ ಹೋಗ್ಬಿಡ್ತಪ್ಪ. ನನಗೇನು ಅಂತ ಟೆನ್ಷನ್ ಏನಿಲ್ಲ ಬಿಡು. ಅಪ್ಪ ಸತ್ಯ ಹೊಳಿದ್ರೆ ನೀವು ತಮಾಷೆಗೆ ಅನ್ನೋಕೆ ಹೋಗ್ಬೇಡಿ. ನನ್ನ ಮಗಳನ್ನ ಬೇಕಾದ್ರೆ ಮದುವೆ ಮಾಡ್ದಂಗೆ ಮನೆಗೆ ಇಕ್ಕತೀನಿ. ಅವಳನ್ನ ಮಾತ್ರ ಬ್ಯಾರೆ ಕೊಟ್ಟು ಮದುವೆ ಮಾಡೋಕ್ಕಿಲ್ಲ. ನಿಮ್ಗೆ ಏನೇ ಕೊಟ್ಟು ಮದುವೆ ಮಾಡೋದು? ಬನ್ನಿ, ನೀವು ಯಾಕೆ ತಲೆ ಕೆಡಿಸ್ಕೊಂಡು ಅವ್ರು ಇವ್ರು ಮಾತು ಕೇಳ್ತೀರಾ? ನಾನಿಲ್ವೇ? ನೀವು ಬನ್ನಿ, ವಾಲ್ಡನ್ ಬನ್ನಿ. ಅಪ್ಪ ದೇವ್ರೆ, ನೀನು ಎಷ್ಟು ಸೀರಿಯಸ್ ಆಗಿ ತಗೋಬಿಟ್ಟಿದ್ಯಾ ಅಂತಂದರೆ ನನಗೆ ಒಂದು ಕ್ಷಣ ತಲೆ ಕೆಟ್ಟೋಗ್ಬಿಡ್ತು. ಇವನವನಲ್ಲಿ ನನ್ನ ಮಗ ತರಲೆ, ಅವ್ನು ಯಾವಾಗೂ ತರಲೆ ಮಾಡೋನೇ ಅಲ್ಲ, ಸೀರಿಯಸ್ ಆಗಿರ್ತಾ ಇದ್ದ. ಆದರೆ ಅದು ಯಾಕಂಗೆ ತರಲೆ ನನ್ನ ಮಗ ಆಗೋನೋ ಗೊತ್ತಿಲ್ಲ ಈ ನಡುವೆ. ಸರಿ ಬಾ, ನಾವಿಬ್ರು ಒಳ್ಳನ. ಅಷ್ಟರೊಳಗಡೆ ಬಂದೇ ಬರ್ತಾನೆ ಬಾ ಅವನು. ಇನ್ನೇನು ಮಾಡ್ತಾನೆ? ಹುಟ್ಟು ತರಲೆ ನನ್ನ ಮಗ ಆಗ್ಬಿಟ್ಟವನಿ. ಅಳಿ ಅಂದರೆ ನೋಡಿ, ಹಿಂಗೆ ಹೇಳ್ತಿದ್ದೀನಿ ಅಂತ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಕಷ್ಟವ ಸುಖವ ನೀನು ನಮ್ಮ ಮನೆಗೆ ಬಂದಿದ್ರು ನಮಗೇನು ಬೇಜಾರಿಲ್ಲ. ನನಗಂತೂ ಒಳ್ಳೆ ವ್ಯಕ್ತಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ ನಿಮ್ಮ ನೋಡ್ತಿರೋದು. ದುಡ್ಡಿರೋರಾಗಿದ್ದರೆ ಎಷ್ಟು ಜನ ಸಿಕ್ಕಿರೋರು. ನಮಗಂತೂ ನನಗೆ ಗುಣ ಭಾವಣಿಕೆ ಮುಖ್ಯ ಶಾನೆ. ಹಾಂ. ಸರಿ ಬಾ, ಹೋಗೋಣ ಮನೆ ಹತ್ರ. ಯಪ್ಪ, ಇವಮ್ಮ ಏನು ಮದುವೆ ಮಾಡ್ಕೊಳ್ಳಲ್ಲ ಅಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ. ಅಯ್ಯೋ ದೇವ್ರೆ. ಕೇಳಿಸ್ಕೊಂಡ? ನಾನೇ ನನ್ನ ಬಾಯಾರು ಹೇಳಿದ್ದೀನಿ ನಿಮ್ಮಮ್ಮ ಹಾರ್ಟ್ ಅಟ್ಯಾಕು ಅದು ಇದು ಅಂತ ಹೇಳಿದ್ರೆ ನಾನೇನು ಮಾಡಲಿ? ನಮ್ಮಮ್ಮ ಎಲ್ಲ ಡವ್ ಮಾಡ್ತೈತೆ ಅನ್ನಿಸ್ತೈತೆ ನನಗೇನೋ. ನೋಡು, ನನಗೆ ನೀನು ಮದುವೆ ಮಾಡ್ಕೊಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ, ಈಗ ಹೇಳಿದ್ರು ಇವ್ರಿಗೆ ಏನೂ ಪ್ರಯೋಜನವೂ ಆಗ್ತಾ ಇಲ್ಲ. ನಿನ್ನ ಕಡೆಯಿಂದ ಹೇಳ್ಸಿದ್ರು ಪ್ರಯೋಜನ ಇಲ್ಲ, ನನ್ನ ಕಡೆಯಿಂದ ಹೇಳ್ಸಿದ್ರು ಪ್ರಯೋಜನ ಇಲ್ಲ. ನನ್ನ ಲವ್ವರ್ನ ಬಿಟ್ಕೊಡೋಕೆ ನಾನು ರೆಡಿನೇ ಇಲ್ಲ. ಪ್ರಾಣ ಬೇಕಾದರೂ ಬಿಟ್ಬಿಡ್ತೀನಿ, ಆದರೆ ನನ್ನ ಲವ್ವರ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನಾದರೂ ಒಂದು ಮಾಡಲೇಬೇಕಲ್ಲ. ಈ ವಿಚಾರನ ಹೋಗ್ಬಿಟ್ಟು ನನ್ನ ಲವ್ವರ್ ಕೇಳಿದ್ರೆ ಏನಾದರೂ ಒಂದು ಐಡಿಯಾ ಹುಡುಕ್ತಾನೆ ಅಂತ ಅನ್ನಿಸ್ತೈತೆ. ಅಮ್ಮ ತಾಯಿ ಫಸ್ಟೋಗ ಕೆಲಸ ಮಾಡು. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನಿಮ್ಮಗಳು ಮಧ್ಯೆ ಸೇರಿಕೊಂಡು. ನೋಡು, ನೀನು ಇಷ್ಟೊಂದು ದುರಾಂಕಾರ ಪಟ್ಕೊಂಡು ದುಡ್ಡು ಪಡ್ಡು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಬೇಕಾದರೆ ಹೋಗಿ ನಿಮ್ಮ ಅಮ್ಮಂಗೆ ನೀನೇನೇ ಹೇಳು, ನನ್ನ ಹತ್ರ ಇನ್ನೊಂದ್ಸಲ ಹೇಳಿಸ್ತೀನಿ ಅಂತ ನಾನು ಸುಮ್ಮನೆ ಇರಲ್ಲ. ನೋಡು, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಾನು ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ. ಅಂಥದ್ರಲ್ಲಿ ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ನನ್ನ ಜೀವನ ಹಾಳು ಮಾಡ್ಕೊಂಡ್ರು ಪರವಾಗಿಲ್ಲ. ನಿನಗೆ ತಾಳಿ ಕಟ್ಬಿಟ್ಟು ಎಲ್ಲೋ ದೇಶಾಂತರ ಹೊರಟೋಗ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಇದಕ್ಕೆಲ್ಲ ಒಂದು ಐಡಿಯಾ ಹುಡ್ಕೊಂಡು ಬರ್ತೀನಿ ಹೋಗಿ. ಮುಗಿಯೋದ ಕತೆ. ನಾನು ಏನು ಕರ್ಮ ಮಾಡಿದ್ನೋ ಏನು ಹೇಳೋಂಗೆ ಕಟ್ಕೊಳ್ಳೋಕ್ಕೆ ಬೇಕಿತ್ತ ನನಗಿದೆಲ್ಲನೂ. ನಮ್ಮ ಅಮ್ಮಂಗೆ ಹೇಳ್ಬಿಟ್ರೆ ಅರ್ಥ ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ. ಒಂದು ಮಾತು ಹೇಳಲ್ಲ. ಮತ್ತು ನಮ್ಮ ಅಮ್ಮಂಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನಾನೇನು ಮಾಡಲಿ? ಅಯ್ಯೋ ದೇವ.